ಇನ್ನ ಅಲೈನ್ಮೆಂಟ್ ರೀ. ಈ ಕಡೆ ದಾರಿ ಹಾಕೊಂಡ್ರೆ ಮೊಟ್ಟ ಮೊದಲನೇ ಬರೋದು ಯಾವ್ದ್ರಿ? ಅಲೈನ್ಮೆಂಟ್ ಅಂತ ಬರ್ತದ್ರಿ. ಅಲೈನ್ಮೆಂಟ್ ರೀ ಬರ್ಕೊಂಡ್ಬಿಡ ಅಂದ್ರೆ ರೀ, ಸಾರಿ, ಅಲೈನ್ಮೆಂಟ್. ಅಲೈನ್ಮೆಂಟ್ ಬರೀ. ವರ್ಡ್ ಡಾಕ್ಯುಮೆಂಟ್ ನಲ್ಲಿ ಎಷ್ಟು ಬಗೆಯ ಅಲೈನ್ಮೆಂಟ್ ಅವ್ರಿ? 4 ರೀ. ವರ್ಡ್ ಡಾಕ್ಯುಮೆಂಟ್ ನಲ್ಲಿ 4 ಅಲೈನ್ಮೆಂಟ್ಗಳು. ವರ್ಡ್ ಡಾಕ್ಯುಮೆಂಟ್ ನಲ್ಲಿ 4 ಅಲೈನ್ಮೆಂಟ್ಗಳು. ವರ್ಡ್ ಡಾಕ್ಯುಮೆಂಟ್ ನಲ್ಲಿ 4 ಅಲೈನ್ಮೆಂಟ್ಗಳು. ಮೊದಲನೆಯದ್ರಿ ಲೆಫ್ಟ್. ಮೊದಲನೆಯದ್ರಿ ಲೆಫ್ಟ್. ಇದರ ಶಾರ್ಟ್ಕಟ್ ಕೀ ರೀ ಕಂಟ್ರೋಲ್ ಪ್ಲಸ್ ಎಲ್ ರೀ, ಲೆಫ್ಟ್ ಆಯ್ತು ರೀ. ನೆಕ್ಸ್ಟ್ ಎರಡನೇದು ಯಾವ್ದು ಬರ್ತಂದ್ರೆ ಸೆಂಟರ್ ಬರ್ತದ್ರಿ. ಹೌದಾ ರೀ? ಲೆಫ್ಟ್ ಅಂತ ಬರೀರಿ, ಅದ್ರ ಮುಂದೆ ಶಾರ್ಟ್ಕಟ್ ಕೀ ಬರ್ಕೊಂಡ್ಬಿಡ್ರಿ, ಕ್ಲಿಯರ್ ಆಗ್ತದ್ರಿ. ಹೌದಾ? ನೆಕ್ಸ್ಟ್ ಇನ್ನು ಎರಡನೇದು ಯಾವ್ದು ಬರ್ತದ್ರಿ ಅಂತಂದ್ರೆ ರೀ ಸೆಂಟರ್. ಸೆಂಟರ್ ಇದರ ಶಾರ್ಟ್ಕಟ್ ಕೀ ರೀ ಕಂಟ್ರೋಲ್ ಪ್ಲಸ್ ಇ ರೀ, ಕಂಟ್ರೋಲ್ ಪ್ಲಸ್ ಇ. ಇದು ಯಾವ್ದ್ರಿ? ಸೆಂಟರ್ ಅಲೈನ್ಮೆಂಟ್ ರೀ. ನೆಕ್ಸ್ಟ್ ಇನ್ನೊಂದು ಯಾವ್ದು ಬರ್ತಂದ್ರೆ ರೈಟ್ ರೀ, ರೈಟ್ ಅಲೈನ್ಮೆಂಟ್. ಇದರ ಶಾರ್ಟ್ಕಟ್ ಕೀ ರೀ ಕಂಟ್ರೋಲ್ ಪ್ಲಸ್ ಆರ್ ರೀ. ಇನ್ನ ಒಂದು ಬರ್ತದ್ರಿ ಜಸ್ಟಿಫೈ ಅಂತೇಳಿ. ಹೌದ್ರಾ? ಜಸ್ಟಿಫೈ. ಇದರ ಶಾರ್ಟ್ಕಟ್ ಕೀ ರೀ ಕಂಟ್ರೋಲ್ ಪ್ಲಸ್ ಜೆ ರೀ. ಇವು 4 ಏನಂತ ಕರಿತೀವ್ರಿ? ಅಲೈನ್ಮೆಂಟ್ ಅಂತ ಕರಿತೀವ್ರಿ. ಸೊ ಎಂ ಎಸ್ ವರ್ಡ್ ಎಷ್ಟು ಅಲೈನ್ಮೆಂಟ್ ಅವ್ರಿ? 4 ಅವರಿ. ಅವು ಶಾರ್ಟ್ಕಟ್ ಕೀನು ನೆನಪಿರ್ಬೇಕ್ರಿ. ಲೆಫ್ಟ್ ಅಲೈನ್ಮೆಂಟ್ ಕಂಟ್ರೋಲ್ ಎಲ್, ಸೆಂಟರ್ ಅಲೈನ್ಮೆಂಟ್ ಕಂಟ್ರೋಲ್ ಇ, ರೈಟ್ ಅಲೈನ್ಮೆಂಟ್ ಕಂಟ್ರೋಲ್ ಆರ್ ಮತ್ತು ಜಸ್ಟಿಫೈ ಕಂಟ್ರೋಲ್ ಪ್ಲಸ್ ಜೆ ರೀ. ನೆಕ್ಸ್ಟ್ ಇದು ಕ್ಲಿಯರ್ ಆಯ್ತಾ ರೀ? ತೆಗಿದ್ರ? ಓಕೆ, ಮುಂದೆ ಹೋಗ್ರೆ ರೀ. ಓಕೆ, ಇನ್ ನೆಕ್ಸ್ಟ್ ಬರೋದು ಯಾವ್ದಂದ್ರೆ ರೀ ಲೈನ್ ಸ್ಪೇಸಿಂಗ್. ಲೈನ್ ಸ್ಪೇಸಿಂಗ್ ಎಷ್ಟು ಅಂತ ಹೇಳಿದೀವ್ರಿ? 1.15. 1 ಪಾಯಿಂಟ್ ಹಾಕೊಂಡ್ ಬರ್ಕೊಂಡ್ಬಿಡ್ರ ನಂಗೆ. ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಡಿಫಾಲ್ಟ್ ಲೈನ್ ಸ್ಪೇಸಿಂಗ್. ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಡಿಫಾಲ್ಟ್ ಲೈನ್ ಸ್ಪೇಸಿಂಗ್. ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಡಿಫಾಲ್ಟ್ ಲೈನ್ ಸ್ಪೇಸಿಂಗ್ 1.15 ಆಗಿದೆ. ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಡಿಫಾಲ್ಟ್ ಲೈನ್ ಸ್ಪೇಸಿಂಗ್ ಎಷ್ಟರಿ? 1.15 ಆಗಿದೆ. ಬರ್ರಿ ಇನ್ನೊಂದ್ಸಲ ಇಲ್ಲ? ಓಕೆ ಓಕೆ, ನೋ ಪ್ರಾಬ್ಲಮ್. ಓಕೆ, ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಲೈನ್ ಸ್ಪೇಸಿಂಗ್ ಅಥವಾ ಡಿಫಾಲ್ಟ್ ಲೈನ್ ಸ್ಪೇಸಿಂಗ್, ಡಿಫಾಲ್ಟ್ ಲೈನ್ ಸ್ಪೇಸಿಂಗ್ 1.15 ಆಗಿದೆ. ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಡಿಫಾಲ್ಟ್ ಲೈನ್ ಸ್ಪೇಸಿಂಗ್ 1.15 ಆಗಿದೆ. ಬರ್ದ್ರೆ ರೀ? ನೆಕ್ಸ್ಟ್ ಇದಾದ್ಮೇಲೆ ಬರೋದು ಯಾವಂದ್ರೆ ರೀ ಸಾರ್ಟ್ ರೀ. ಸಾರ್ಟ್ ಅನ್ನೋದು ಕೇಳಿದ್ರಿ? ಏನ್ ಮಾಡ್ತೀರಿ? ಸಾರ್ಟ್ ಅನ್ನೋದು ಅರೇಂಜ್ ಮಾಡ್ತೀರಿ. ಏನನ್ನ ಅರೇಂಜ್ ಮಾಡ್ತೀರಿ? ಏನು ಮಿಕ್ಸ್ ಆಗಿದೆ ಅದರಲ್ಲಿ? 6 ರೀ? ಓಕೆ. ಸೊ ನೆಕ್ಸ್ಟ್ ಒಂದು ಬರೋದು ಯಾವ್ದಂದ್ರೆ ರೀ ಸಾರ್ಟ್ ರೀ. ನೆಕ್ಸ್ಟ್ ಬರೋದು ಸಾರ್ಟ್, SORT, ಸಾರ್ಟ್ ಅಂದ್ರೆ SORT, ಸಾರ್ಟ್. ಬರ್ರೆ ರೀ ಟೈಟಲ್ ರೀ
ಸಾರ್ಟ್ ಬರ್ದಾದ್ಮೇಲೆ SORT ಅದಾದ್ಮೇಲೆ ಇದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ಒಂದು ಡೈಲಾಗ್ ಬಾಕ್ಸ್ ಬರ್ತದೆ. ಇದು ಬರ್ಕೊಡ್ರಿ ಸಾರ್ಟ್ ಅಂತ ಬರ್ದ್ರೆ ರೀ. ನೆಕ್ಸ್ಟ್ ಅದ್ರ ಮುಂದೆ ಬರೀರಿ ವರ್ಡ್ ಡಾಕ್ಯುಮೆಂಟ್ನಲ್ಲಿ ಅಕ್ಷರಗಳನ್ನು ಸ್ವಲ್ಪ ಡೀಟೇಲ್ ಆಗಿ ಬರ್ಕೊಡ್ರಿ. ವರ್ಡ್ ಡಾಕ್ಯುಮೆಂಟ್ನಲ್ಲಿ ಅಕ್ಷರಗಳನ್ನು ಪದಗಳನ್ನು ಮತ್ತು ಇನ್ನೊಂದು ಯಾವ್ದ್ರಿ ಸಂಖ್ಯೆಗಳು. ಅಕ್ಷರಗಳನ್ನು ಪದಗಳನ್ನು ಮತ್ತು ಸಂಖ್ಯೆಗಳನ್ನು ಯಾವ ಕ್ರಮದಲ್ರಿ? ಅಸೆಂಡಿಂಗ್ ಏರಿಕೆ ಕ್ರಮ ರೀ. ಇಲ್ಲ ನೋಡ್ರಿ ಅಸೆಂಡಿಂಗ್ ASCENDING ಅಸೆಂಡಿಂಗ್ ಬ್ರಾಕೆಟ್ನಾಗ ಏರಿಕೆ ಕ್ರಮ. ಡಿಸೆಂಡಿಂಗ್ DESCENDING ಡಿಸೆಂಡಿಂಗ್ ಇಳಿಕೆ ಕ್ರಮ. ಏರಿಕೆ ಕ್ರಮ ಇಳಿಕೆ ಕ್ರಮ ಅಸೆಂಡಿಂಗ್ ಅಂಡ್ ಡಿಸೆಂಡಿಂಗ್. ಏರಿಕೆ ಕ್ರಮ ಅಸೆಂಡಿಂಗ್, ಇಳಿಕೆ ಕ್ರಮ ಡಿಸೆಂಡಿಂಗ್. ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿ ಮಾರ್ಪಡಿಸಲು ಅನ್ನೋದು ಎಷ್ಟು ಸೂಕ್ತನೋ ಗೊತ್ತಿಲ್ಲ, ಬಟ್ ಹೊಂದಿಸಲು ಮಾತ್ರ ಕರೆಕ್ಟ್ ಆಗ್ತದೆ. ಅಸೆಂಡಿಂಗ್ ಏರಿಕೆ ಕ್ರಮ, ಡಿಸೆಂಡಿಂಗ್ ಇಳಿಕೆ ಕ್ರಮವಾಗಿ ಹೊಂದಿಸಲು, ಅದು ಐ ಥಿಂಕ್ ಸೂಕ್ತ ಅನಿಸ್ತದೆ. ಅಸೆಂಡಿಂಗ್ ಆರ್ಡರ್ ಮತ್ತು ಡಿಸೆಂಡಿಂಗ್ ಆರ್ಡರ್ ಆಗಿ ಹೊಂದಿಸಲು ಆಯ್ಕೆ ಮಾಡುವ ಆಪ್ಷನ್ ಏನಂತ ಕರಿತೀರಿ? ಸಾರ್ಟ್. ಆಯ್ಕೆ ಮಾಡುವ ಆಪ್ಷನ್ಗೆ ಸಾರ್ಟ್ ಎನ್ನುತ್ತೇವೆ. ಬಂದ್ರೆ ಇದು ಅಸೆಂಡಿಂಗ್ ಆರ್ಡರ್ ಬಂತು. ಈಗ ನನಗೆ ಏನಾದ್ರು ಡಿಸೆಂಡಿಂಗ್ ಆರ್ಡರ್ ಬೇಕು ಅಂದ್ರೆ ಡಿಸೆಂಡಿಂಗ್ ಅಂತ ತಗೋತೀನಿ, ಕ್ಲಿಕ್ ಮಾಡ್ತೀನಿ, ಇದು ಡಿಸೆಂಡಿಂಗ್ ನಂಗೂ ಬರ್ತದೆ. ಕ್ಲಿಯರ್ ಅದ ರೀ? ಓಕೆ. ನೆಕ್ಸ್ಟ್ ಇನ್ನ ಬುಲೆಟ್ ಅಂಡ್ ನಂಬರಿಂಗ್ ಇದು ಇಂಪಾರ್ಟೆಂಟ್ ಅಲ್ಲ. ಎಕ್ಸಾಮ್ ಕೇಳಿ ಅಂತ ಕೊಡ್ರಿ, ಕೊಟ್ಟಿರುವ ಯಾವ್ದಾದ್ರು ಒಂದು ಲಿಸ್ಟ್ಗೆ ಏನಾದ್ರು ಬುಲೆಟ್ ಹಾಕ್ಬೇಕಾಗಿತ್ತು ಅಂದ್ರೆ ಆಯ್ಕೆ ಬುಲೆಟ್ ನಂಬರಿಂಗ್ ಅಂತಾನೆ ಬರ್ತದೆ. ಎಕ್ಸಾಂಪಲ್ ಇಲ್ಲಿ ಹೋದ್ರೆ ಅಂದ್ರೆ ಇಲ್ಲಿ ಬುಲೆಟ್ಸ್ ನಂಬರಿಂಗ್ ಅಂತಾನೆ ಬರ್ತದೆ. ಇಲ್ಲಿ ನೋಡಿದ್ರೆ ಅಂದ್ರೆ ಬುಲೆಟ್ಸ್, ಅದಾದ್ಮೇಲೆ ಬರೋದು ನಂಬರಿಂಗ್. ಇನ್ ಕೇಸ್ ಎಕ್ಸಾಮ್ ದಾಗ ಇನ್ನೊಂದು ಸ್ವಲ್ಪ ಟೆಸ್ಟ್ ಮಾಡಿ, ಇದನ್ನೇ ಕ್ವಶನ್ ಕೊಟ್ಟ ಸ್ವಲ್ಪ ಟೆಸ್ಟ್ ಮಾಡೋದು ಅಂತ ಕೊಡ್ರಿ. ಅಲ್ಲಿ ಆರ್ಡರ್ ಲಿಸ್ಟ್ ಅನ್ಆರ್ಡರ್ ಲಿಸ್ಟ್ ಮಾಡೋಣ ಅಂತ ಇಟ್ಕೊಳ್ಳೋಣ ಅಂತ. ಹೌದಾ ರೀ? ಸುಮ್ಮನೆ ಯಾರಿಗೂ ಕೇಳಕ್ಕಾಗಲ್ರಿ. ಆರ್ಡರ್ ಲಿಸ್ಟ್ ಅನ್ಆರ್ಡರ್ ಲಿಸ್ಟ್. ಆರ್ಡರ್ ಲಿಸ್ಟ್ ಅಂದ್ರೆ ರೀ ಒಂದು ನಮಗೆ ಇದು ಸಿಗ್ತದೆ ಆರ್ಡರ್ನಾಗ 1 2 3 ಅಥವಾ 10 ಜನರ ಹೆಸರು ಬರ್ದಿಲ್ಲ ಅಂತಂದ್ರೆ ಇದ್ರಾಗ ಸ್ಥಾನ ಹೇಳ್ಬೇಕು, 5ನೇ ಸ್ಥಾನದಾಗ ಯಾರು ಇದ್ದಾರೆ ಅಂತಂದಾಗ ನಿಖರವಾಗಿ ಗೊತ್ತಾಗ್ತದೆ. ಸಪೋಸ್ ಅದ್ರ ಬದಲಿ ಏನಾದ್ರು ನಾವು ಬ್ರೇಡ್ಸ್ ಕೊಟ್ಟನಂದ್ರೆ ಅದಕ್ಕೆ ಆರ್ಡರೇ ಗೊತ್ತಾಗಲ್ಲ. ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಅನ್ಆರ್ಡರ್ ಲಿಸ್ಟ್ ಅಂತ ಕರಿತೀವಿ. ಹೌದಾ ರೀ? ಸೊ ನೆನ್ಪಿರ್ಬೇಕ್ರಿ, ಬುಲೆಟ್ ಅನ್ನ ಯೂಸ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಇದಕ್ಕೆ ಏನಂತ ಕರಿತೀವಿ? ಅನ್ಆರ್ಡರ್ ಅಂತ ಕರೀತಾರೆ. ಅನ್ಆರ್ಡರ್ ಲಿಸ್ಟ್. ಸಪೋಸ್ ನಾವು ಇಲ್ಲಿ ಏನಾದ್ರೂ ನಂಬರ್ಸ್ ಯೂಸ್ ಮಾಡ್ತಾ ಇದ್ದೀರಿ ಅಂತಂದ್ರೆ ರೀ, ನಂಬರ್ಸ್ ಬಳಕೆ ಮಾಡ್ತಾ ಇದ್ದೀರಿ ಅಂದ್ರೆ ಅದಕ್ಕೆ ಏನಂತ ಕರಿತೇನ್ರಿ? ಆರ್ಡರ್ ಲಿಸ್ಟ್ ರೀ. ಇದು ಗೊತ್ತಿಲ್ಲ ಇಷ್ಟೇ. ಇನ್ನಾತನ ಇದು ಕ್ವಶನ್ ಕೇಳಿದ್ರೆ ರೀ, ಮತ್ ಇಲ್ಲಿ ತನ ಕೇಳಿ ನೀವು ಯಾರಾದ್ರೂ ಮತ್ತೆ KPS ಇದ್ರೆ ಕಾಲ್ ಮಾಡಿ ಅವ್ರು ಕೇಳ್ಬೋದು. ಹೌದಾ ರೀ? ಆರ್ಡರ್ ಲಿಸ್ಟ್ ಅನ್ಆರ್ಡರ್ ಲಿಸ್ಟ್ ಅಂತ ಕೇಳಿಲ್ಲ ಇಲ್ಲಿ ತನ. ಬಟ್ ನಮ್ಗೆ ಗೊತ್ತಿರೋ ವ್ಯತ್ಯಾಸ ಏನಂದ್ರೆ ರೀ, ಎಲ್ಲೆಲ್ಲಿ ಬುಲೆಟ್ಸ್ ಹಾಕ್ತಿರೋ ಅದು ಅನ್ಆರ್ಡರ್ ಲಿಸ್ಟ್. ಅಂದ್ರೆ ನಮ್ಗೆ ಯಾವುದೇ ತರ ಒಂದು ಅದ್ರದ್ದು ಪ್ಲೇಸ್ ವ್ಯಾಲ್ಯೂ ಅಥವಾ ಅದ್ರ ಸ್ಥಾನ ಸಿಗಂಗಿಲ್ರಿ. ಇನ್ನ ನಂಬರ್ ಹಾಕಿದ್ರೆ ಸಿಗ್ತದೆ. ಎಕ್ಸಾಂಪಲ್ 100 ನಂಬರ್ ಹಾಕಿವ್ರಿ. ನಾವು ಲಾಸ್ಟ್ ಟೈಮ್ ಸೂಪರ್ ಕಂಪ್ಯೂಟರ್ ಬಗ್ಗೆ ಓದಿದ್ವಿ. ಹೌದಾ ರೀ? ಸೊ ಸೂಪರ್ ಕಂಪ್ಯೂಟರ್ ಓದ್ಬೇಕಾದ್ರೆ ಸ್ಥಾನ ಅಂತ ಮಾತಾಡಿದ್ವಿ. ಹೌದ್ರಾ? ವಿಶ್ವದ ಅತಿ ವೇಗದ ಸೂಪರ್ ಕಂಪ್ಯೂಟರ್ ಯಾವ್ದ್ರಿ? ಫ್ರಂಟೈರ್ ರೀ. ಹೌದಾ ರೀ? ಯಾವ ದೇಶದ್ರಿ? ಅಮೆರಿಕಾ ರೀ, USA ರೀ. ಅದ್ರ ವೇಗ ಗೊತ್ತೇನ್ರಿ? ನೆನಪದೇನ್ರಿ? ಏನಿದೆ ಸರ್ ಮಾಡ್ರಿ. ಓಕೆ. ಅದಕ್ಕಿಂತ ಹಿಂದಿನ್ರಿ ಫ್ರಂಟೈರ್ ಬರೋಕಿನ ಹಿಂದೆ ಫುಗಾಕು ಅಂತಿತ್ರಿ, ಅದು ಜಪಾನ್ ದೇಶದಿತ್ರಿ. ಅದಕ್ಕಿಂತ ಹಿಂದೆ ಯಾವ ದೇಶ ಅಂದ್ರೆ ಚೀನಾದವ್ರದಿತ್ರಿ. ಹೋಗ್ಲಿ ಬಿಡ್ರಿ. ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ರೀ ಪರಮೆಂಟು 1000. ಹೌದ್ರಿ? ಯಾವ ವರ್ಷ ಬಂದ್ರಿ? 1990. ಓಕೆ. ಭಾರತ ಸೂಪರ್ ಕಂಪ್ಯೂಟರ್ ಪಿತಾಮಹ ವಿಜಯ್ ಭಟ್ಕರ್ ಅವ್ರಿ. ಮತ್ತೆ 400 ಬಿಡ್ರಿ.
ಹೌದಾ ರೀ. ಸೊ ಹಂಗ ಅವಾಗ ಅವಾಗ ನೋಡ್ತಾ ಇರ್ರಿ. ಆಯ್ತು, ಡಿಸ್ಕಸ್ ಮಾಡೀನಿ. ಇಲ್ಲಿ ತನ ಏನೇನ್ ಕ್ಲಾಸ್ ಆಗ್ಯದಲ್ಲ ಒಂದು ಕ್ವಶನ್ ಪೇಪರ್ ಕೊಡ್ತೀನಿ ಅಂತ್ರಿ. ಹೌದಾ ರೀ, ನೋಡೋಣ ಅಂತ ನಾವೇ ಇವ್ಯಾಲ್ಯೂಯೇಟ್ ಮಾಡ್ಕೊಂಡ್ಬಿಡೋಣ. ನಾವು ಎಷ್ಟ್ರ ಮಟ್ಟಿಗೆ ಓದಿದೀವಿ ಅಥವಾ ಎಷ್ಟು ನೆನಪದಾವ. ಓಕೆ, ಬುಲೆಟ್ಸ್ ಗೊತ್ತಾಯ್ತಾ ರೀ? ಬುಲೆಟ್ಸ್ ವೆರಿ ಸಿಂಪಲ್ ರೀ. ಆರ್ಡರ್ ಲಿಸ್ಟ್, ಅನ್ಆರ್ಡರ್ ಲಿಸ್ಟ್. ಇಲ್ಲಿ ತನ ಇದು ಕೇಳಿಲ್ಲ, ಕೇಳಿದ್ರೆ ಅಂದ್ರೆ ನಿಮ್ಗೆ ಗೊತ್ತಿರಲ್ಲ ಅಷ್ಟೇ. ನೆಕ್ಸ್ಟ್, ಸೊ ಇಲ್ಲಿ ತನ ನಾವ್ ಏನ್ ಮಾಡಿದ್ವಿ ಅಂದ್ರೆ ಪ್ರಾಕ್ಟಿಕಲ್ ಕೂಡ ಇಷ್ಟೇ ನೋಡಿದೀವಿ ರೀ. ಮುಂದೆ ಈಗ ನೆಕ್ಸ್ಟ್ ಬರೋದು ಯಾವ್ದ್ರೆ ಟೇಬಲ್ ಅಂತ ಬರ್ತಾವ್ರಿ. ನೆಕ್ಸ್ಟ್ ಬರೋದು ಯಾವ್ರಿ? ಟೇಬಲ್ ಅಂತ ಕರಿತೀವಿ. ಈ ಟೇಬಲ್ ನಾಗ ಹೆಂಗಂದ್ರೆ ರೀ, ಇಲ್ಲೂ ಸಹ 2 ವಿಧದ ಟೇಬಲ್ ಬರ್ತಾವ್ರಿ. MS ವರ್ಡ್ ಅಂತ ಬಂದಾಗ 2 ವಿಧದ ಟೇಬಲ್ ರೀ. ಆ 2 ವಿಧದ ಟೇಬಲ್ ನಾಗ ಒಂದ್ ಏನಂತಂದ್ರೆ ಇನ್ಸರ್ಟ್ ಟೇಬಲ್ ರೀ, ಎರಡನೇದು ಡ್ರಾ ಟೇಬಲ್ ಅಂತ ಹೇಳ್ತಾರೆ. ಈಗ ಇನ್ಸರ್ಟ್ ಟೇಬಲ್ಗೂ ಡ್ರಾ ಟೇಬಲ್ಗೂ ವ್ಯತ್ಯಾಸ ಏನಂದ್ರೆ, ಈಗ ಒಂದು ಟೇಬಲ್ ಹಾಕ್ಬೇಕಾಗಿರೋದ್ರೆ ನನ್ನ ಹತ್ರ ಒಂದು ಪಿಕ್ಚರ್, ನನ್ನ ಹತ್ರ ಡಾಟಾ ಅದ ರೀ. ಏನೇನ್ ಬೇಕು ನಮ್ಮ ಸ್ಟೂಡೆಂಟ್ಸ್, ಈಗ ನಮ್ ಬ್ಯಾಚ್ ಇಂದ ಒಂದು ಟೇಬಲ್ ರೆಡಿ ಮಾಡ್ಬೇಕಂದ್ರೆ ಏನ್ ಬೇಕ್ರಿ? ಸೀರಿಯಲ್ ನಂಬರ್ ಬೇಕ್ರಿ, ನೇಮ್ ಆಫ್ ದ ಸ್ಟೂಡೆಂಟ್ ಬೇಕ್ರಿ, ನಾವು ಮೊಬೈಲ್ ನಂಬರ್ ತಗೊಂಡ್ವಿ ಅಂದ್ರೆ ಮೊಬೈಲ್ ನಂಬರ್ ಬೇಕ್ರಿ, ಆಮೇಲೆ ನಿಮ್ಗೆ ಎಜುಕೇಶನ್ ಬೇಕಾದಂತ ಇಟ್ಕೊಳ್ಳೋಣ. ಅದ್ ನೆಕ್ಸ್ಟ್ ಅಡ್ರೆಸ್ ಬೇಕಂತ. ಸೊ ನನಗೊಂದು ಐಡಿಯಾ ಅದ, ಎಷ್ಟು ಬೇಕ್ರಿ? ಒಂದು 5 ಕಾಲಮ್ ಬೇಕ್ರಿ. ಹೌದ್ರಾ ರೀ? ಎಷ್ಟು ವಿದ್ಯಾರ್ಥಿಗಳು ಇದಾರೆ ಸರ್? ಒಂದು 300 ಜನ ಇದಾರೆ. ನನಗೆ ರೋಗ ಎಷ್ಟು ಬೇಕ್ರಿ? ಒಂದು 300 ರೋಗ ಬೇಕಾಗಿ ಅಂತ ಇಟ್ಕೊಳ್ಳೋಣ. ನನಗಿದು ಐಡಿಯಾ ಅದ ರೀ. ನನಗೊಂದು ಐಡಿಯಾ ಅದ ಎಷ್ಟು ಬೇಕು, ರೋಗ ಎಷ್ಟು ಬೇಕು, ಕಾಲಮ್ಗಳು ಎಷ್ಟು ಬೇಕಾಗಿ ಅಂತ ಇನ್ಸರ್ಟ್ ಮಾಡೋಕೆ ಏನಂತ ಕರಿತೀವಿ ಅಂದ್ರೆ ಇನ್ಸರ್ಟ್ ಟೇಬಲ್ ಅಂತ ಕರಿತೀವಿ. ಸೊ ನನಗೆ ಐಡಿಯಾ ಇದ್ರೆ ನಾನು ಡ್ರಾ ಮಾಡ್ಕೊಂತ ಇರ್ತೀನಿ. ಪದ ನೋಡ್ರಿ ಹೆಂಗ್ ಇರ್ತಾರೆ, ಡ್ರಾ ಟೇಬಲ್. ಡ್ರಾ ಅಂದ್ರೆ ನಾ ಟೇಬಲ್ ಅನ್ನೇ ಡ್ರಾ ಮಾಡ್ತೀನಿ ಅಂತ ಹೇಳಿ. ಈಗ ಇವತ್ತ ಈ ಪ್ಯಾರಾಗ್ರಾಫ್ ಬರೋದು ಮೊದಲೇ ಅಂದ್ರೆ ಡ್ರಾ ಟೇಬಲ್ ಅಂತ ಬರ್ತದ್ರಿ. ಎಕ್ಸಾಂಪಲ್, ಈಗ ಇಲ್ಲಿ ಕ್ಲಿಕ್ ಮಾಡ್ತೇನೆ ರೀ. ಇಲ್ಲ ನೋಡ್ರಿ ಡ್ರಾ ಟೇಬಲ್ ಎನ್ನುವ ಆಯ್ಕೆ ರೀ. ನಾನು ಇದ್ರ ಕ್ಲಿಕ್ ಮಾಡೋದಂದ್ರೆ ಮೊದಲಿಗೆ ಏನಂದ್ರೆ ಒಂಥರ ಬಾಕ್ಸ್ ತರ ಬರ್ತದೆ ಈ ತರ. ಹೌದ್ರಾ ರೀ? ಇದು ಬಂದಾದ್ಮೇಲೆ ಇಲ್ಲಿ ನಂಬರ್ ಆಫ್ ರೋಸ್, ಇವ್ ರೋ ಅಂತಾರಲ್ರಿ. ಹೌದಲ್ರಿ? ಹಾ ರೀ, ROW ರೋ, ROWS ಅಂದ್ರೆ ರೋಗಳು ಅಥವಾ ರೋಸ್ ಅಂತಾರೆ. ಹೌದಾ? ಮತ್ತೆ ಅದಕ್ಕೆ ರೋಸ್ ಯಾಕಂದ್ರೆ ROS ರೋಸ್ ಬೇರೆ ರೀ, ROWS ಅದೇ ಬೇರೆ ರೀ. ನೆಕ್ಸ್ಟ್, ಸೊ ಈಗ ಇಲ್ಲಿ ಬಂದ್ರು ಅಂತಂದ್ರೆ ರೀ, ನಾವೇನಂತ ಕರಿತೀವಿ, ಎಷ್ಟು ರೋ ಬೇಕು, ಎಷ್ಟು ಕಾಲಮ್ ಬೇಕಂತ ನಾ ಡ್ರಾ ಮಾಡ್ಕೊಂಡಿನ್ರಿ. ಹೌದಾ ರೀ? ಸೊ ಇದಕ್ಕೆ ಏನಂತ ಕರಿತೀವ್ರಿ? ಏಕವಚನ ಅಂದ್ರೆ ರೋ ರೀ. ಈಗ ಎಲ್ಲಕ್ಕ ಸೇರಿ ಏನಂತ ಕರಿತೀವಿ ಅಂದ್ರೆ ರೋಸ್ ಆಗಿರ್ತಾವ್ರಿ. ROW ರೋ ಇದು. ಹೌದಾ ರೀ? ಈ ತರ ಬರೋದಕ್ಕೆ ಏನಂತ ಕರಿತೀವ್ರಿ? ಕಾಲಮ್ ರೀ. ಸರಿ, ಇವೆಲ್ಲ ಅವಾಗೆ ಕಲ್ತೀವ್ರಿ, ಏನ್ ನಮ್ಗೆ ಬೇಕಾಗಿಲ್ಲ. ಹೌದಲ್ರಿ? ಇರ್ರಿ. ಈಗ ಇದಕ್ಕೆ ಏನಂತ ಕರೆದ್ರಿ? ಕಾಲಮ್ ಅಂತ ಕರೆದ್ರಿ. ಈ ಕಡೆ ಬಂದಿದ್ದಕ್ಕೆ ರೋ ಅಂತ ಕರೆದ್ರಿ. ಎಲ್ಲಿ ರೋ ಮತ್ತು ಕಾಲಮ್ಗಳು ಒಂದನ್ನೊಂದು ಸೇರಾಕತಾವ ನೋಡ್ರಿ. ಇಲ್ಲೊಂದು ಇಮೇಜ್ ಜನರೇಟ್ ಆಗತ್ತದ್ರಿ ಈ ತರ. ಹೌದಲ್ರಿ? ಇದಕ್ಕೆ ಏನಂತ ಕರಿತೀರಿ? ಮ್ಯಾಥಮೆಟಿಕ್ಸ್ ಬರ್ಕೊಂಡ್ರಿ ಈ ತರ ಸೈನ್. ಇದಕ್ಕೆ ಏನಂತ ಕರಿತೀರಿ? ಈ ಒಂದು ಶೇಪ್ಗೆ ಆಯತ ಅಂತಿರೋರು. ಈ ಚಿತ್ರಕ್ಕೆ ಏನಂತ ಕರಿತೀರಿ? ಟೇಬಲ್ ಅಂತ ಬಂದಾಗ ಇದಕ್ಕ ಸೆಲ್ ಅಂತ ಕರಿತಾರ್ರಿ. ಈಗ ಇಲ್ಲಿ ಎಷ್ಟು ಗೊತ್ತದ ತೊಂದ್ರೆ ಇಲ್ರಿ. ಈಗ ನಾವು ನೆಕ್ಸ್ಟ್ ಎಕ್ಸೆಲ್ ಅಂತ ಹೋಗ್ತೀವಿ ನೋಡ್ರಿ, ಬರೀ ಇದೇ ಸೆಲ್ಗಳ ಮೇಲೆ ಕೆಲಸ ಮಾಡಿರ್ತವ್ರಿ. ನೆನ್ಪಿರ್ತದೆ ರೀ? ಟೇಬಲ್ ಗಳಲ್ಲಿ 2 ವಿಧಗಳ್ರಿ. ಯಾವಂದ್ರೆ ಒಂದು ಡ್ರಾ ಟೇಬಲ್ ರೀ, ಎರಡನೇದ್ರಿ ಇನ್ಸರ್ಟ್ ಟೇಬಲ್ ರೀ. ಸೊ ಈಗ ಮೇಲಿಂದ ಕೆಳಗಡೆ ಬರೋಕೆಲ್ಲ ನಾನು ಕಾಲಮ್ ಅಂತ ಕರಿತೀನಿ ರೀ, ಲೆಫ್ಟ್ ಲಿಂದ ರೈಟ್ ಹೋಗೋಕೆಲ್ಲ ರೋ ಅಂತ ಕರಿತೀನಿ ರೀ. ನೆಕ್ಸ್ಟ್, ಎಲ್ಲಿ ಕಾಲಮ್ ಮತ್ತು ರೋಗಳು ಒಂದನ್ನೊಂದು ಸೇರ್ಕೋತಾವೋ ಅಲ್ಲಿ ಬರುವಂತಹ ಇಮೇಜ್ಗೆ ನಾವೇನಂತ ಕರಿತೀವಿ ಅಂದ್ರೆ ರೀ ಸೆಲ್ ಅಂತ ಕರಿತೀವಿ. ಇದು ಡ್ರಾ ಟೇಬಲ್ ರೀ. ಇನ್ನು ಎರಡನೇದು ಯಾವ್ದು ಬರುತ್ತಂದ್ರೆ ರೀ ಇನ್ಸರ್ಟ್ ಟೇಬಲ್ ಅಂತ ಬರ್ತದೆ. ಇನ್ಸರ್ಟ್ ಟೇಬಲ್ ರೀ. ಇದನ್ನ ಈಗ ನನಗೆ ಈ ಟೇಬಲ್ ಆಫೀಸ್ ಹೋಗ್ಬೇಕು, ಒಂದೊಂದು ಸ್ಟೆಪ್ ನ ಹಿಂದಕ್ಕೆ ಹೋಗ್ಬೇಕು. ಯಾವ ಶಾರ್ಟ್ಕಟ್ ಗೀರಿ? 12 ರೀ. ಓಕೆ, 12 ಮಾಡೋ ಶಾರ್ಟ್ಕಟ್ ಕೀರಿ Ctrl+Z ರೀ. ನಾನು ಒಂದೊಂದ್ಸಲ Ctrl+Z ಮಾಡ್ತಾ ಹೋದಂಗೆ ಏನಂತಂದ್ರೆ ಒಂದೊಂದು ಸ್ಟೆಪ್ ಹಿಂದಕ್ಕೆ ಹೋಯ್ತ್ರಿ. ಸರಿ ಇಲ್ರಿ, ಅದು ಟೇಬಲ್ ಕರ್ಕೊಂಡ್ರೆ ಮತ್ತೆ ಬೇಕಾಗ್ಯದ್ರಿ ರೀಡು ರೀ. ಶಾರ್ಟ್ಕಟ್ ಕೀರಿ Ctrl+Y ರೀ. ಓಕೆ, ಹೌದಲ್ರಿ? ನೆಕ್ಸ್ಟ್, ಈಗ ಅಂಡು ಮಾಡಿ ಅಂತ ಇಟ್ಕೊಳ್ಳೋಣ್ರಿ. ನೆಕ್ಸ್ಟ್ ಒಂದ್ ಗೊತ್ತಾಯ್ತು ನನಗ ಡ್ರಾ ಟೇಬಲ್ ಅಂದ್ರೆ ಏನಂತ ಗೊತ್ತಾಯ್ತ್ರಿ. ಇನ್ನು ಎರಡನೇದ್ರಿ ಇನ್ಸರ್ಟ್ ಟೇಬಲ್ ರೀ. ಇಲ್ಲಿ ಅದೇನ್ ನೋಡ್ರಿ ಇನ್ಸರ್ಟ್ ಟೇಬಲ್ ಅದೇನ್ರಿ ಇಲ್ಲಿ ಎಲ್ಲ ಕಾಣ್ತದೆ? ಇಲ್ರಿ ಇದ್ರಾಗ. ಸೊ ಇನ್ಸರ್ಟ್ ಟೇಬಲ್ ಅಂತಂದ್ರೆ ಎಲ್ಲಿ ಬರ್ತಂದ್ರೆ ಇನ್ಸರ್ಟ್ ಏನೋ ಆಯ್ಕೆ ಬರ್ತದ. ಈಗ ಇನ್ಸರ್ಟ್ ಹೇಳ್ಬೇಕ್ರಿ, ಬಟ್ ಈಗ ಟೇಬಲ್ ಅಂತಂದ್ರೆ ಮುಗಿಸ್ಬಿಡೋಣ್ರಿ ಇಲ್ಲಿ ರೀ. ಈಗ ಇನ್ಸರ್ಟ್ ಟೇಬಲ್ ಬರ್ತೀನಿ ರೀ ನಾನು. ಇಲ್ಲಿ ಬಂದ್ಮೇಲೆ ಇಲ್ಲಿ ಅದ ನೋಡ್ರಿ ಟೇಬಲ್ ಅಂತ ಹೇಳಿ. ಹೌದಾ ರೀ? ಈಗ ನೀವು ಈ ಟ್ರಯಾಂಗಲ್ ಯಾವಾಗ ನೋಡ್ರಿ ಸಣ್ಣ ಟ್ರಯಾಂಗಲ್ ಏನ್ ಹೇಳ್ಕೊಡ್ತಾವ್ರೆ ಅಲ್ಲಿ ಇನ್ನೂ ಒಂದಿಷ್ಟು ಆಪ್ಷನ್ ಅದಾವ ಅಂತ ಇರ್ತಾರಿ. ಈಗ ಡೈರೆಕ್ಟ್ ನೀವು ಕ್ಲಿಕ್ ಮಾಡ್ರು ಓಕೆ, ಇಲ್ಲ ಇಲ್ಲಿ ಕ್ಲಿಕ್ ಮಾಡಿ ನಾವ್ ಇದನ್ನ ಆಯ್ಕೆ ಮಾಡ್ಬೋದ್ರಿ. ನಂಬರ್ ಆಫ್ ರೋಸ್, ನಂಬರ್ ಆಫ್ ಕಾಲಮ್ಸ್. ಈಗ ನಮ್ ಪ್ರಿವ್ಯೂ ಕಾಣ್ತಿರ್ತಾವ್ರಿ, ನಮ್ಗೆ ಎಷ್ಟು ರೋ ಬೇಕು ಎಷ್ಟು ಕಾಲಮ್ ರೀ. ಬೈ ಡಿಫಾಲ್ಟ್ ಆಗಿದಾಗ ಎಷ್ಟು ಅದ ನೋಡ್ರಿ 10x8 ರೀ. ಹೌದಾ ರೀ? ಸೊ ಹಾಗಿದ್ರೆ ಇಷ್ಟು ಬೇಕಾ? ಇಲ್ಲ ಸರ್ ನಮ್ಗೆ ಇನ್ನೂ ಹೆಚ್ಚಿಗೆ ಬೇಕಾಗ್ಯಾವ್ರಿ. ಸೊ ಅವಾಗ ಏನ್ ಮಾಡ್ಬೇಕಂದ್ರೆ ನಾವು ಇನ್ಸರ್ಟ್ ಟೇಬಲ್ ಎನ್ನುವ ಆಯ್ಕೆಗೆ ಹೋದ್ರಂದ್ರ ಇಲ್ಲಿ ಬರ್ತದ್ರಿ. ಈ ಡೈಲಾಗ್ ಬಾಕ್ಸ್ ನ ಕೇಳ್ತಾನೆ ನಂಬರ್ ಆಫ್ ಕಾಲಮ್ಸ್
ಹೌದಾ, ಕಾಲಮ್ಸ್ ನನಗೆ ಎಷ್ಟು ಬೇಕು, ನಂಬರ್ ಆಫ್ ರೋಸ್ ಎಷ್ಟು ಬೇಕು, ಹೌದಾ. ಸೊ ಅದು ಆದ್ಮೇಲೆ ನಾನು ಈ ನಂಬರ್ ಆಫ್ ಕಾಲಮ್ಸ್ ಒಂದು 10 ಬೇಕಾಗ್ಯಾವ ಅಂತ ಇಟ್ಕೊಳ್ಳೋಣ ಅಂದ್ರೆ, ಇನ್ನ ನಂಬರ್ ಆಫ್ ರೋಸ್ ಎಷ್ಟು ಬೇಕಾಗ್ಯಾವ, ಇವನು ಒಂದು 10 ಬೇಕಾಗ್ಯಾವ ಅಂತ ಇಟ್ಕೊಳ್ಳೋಣ ಎಕ್ಸಾಂಪಲ್ ರೀ. ಸೊ ಕೊಟ್ಟಾದ್ಮೇಲೆ ಇಲ್ಲೊಂದು ಅದ ನೋಡ್ರಿ ಫಿಕ್ಸ್ಡ್. ಇದು ಅಷ್ಟು ನಮ್ಗೆ ಎಕ್ಸಾಮ್ ದೃಷ್ಟಿಯಿಂದ ಇದು ಇಂಪಾರ್ಟೆಂಟ್ ಅಲ್ಲ, ಆದ್ರೆ ನಿಮ್ಗೆ ನಾಲೆಜ್ ಕೊಡ್ತೀನಿ. ಇಲ್ಲ ಸರ್ ಇಷ್ಟೆಲ್ಲ ಕನ್ಫ್ಯೂಷನ್ ಆಗ್ತಂದ್ರೆ ಬಿಟ್ಬಿಡ್ತೀನಿ ಅಂತ, ಪರೀಕ್ಷೆಗೆ ಎಷ್ಟು ಬೇಕು ಅಷ್ಟೇ ಹೇಳ್ತೀನಿ ಅಂತ. ಹೌದಾ, ನಡೀತದೆ ರೀ. ಓಕೆ, ಹೆಂಗಪ್ಪ ಗೊತ್ತಾ, ಈಗ ಒಂದು ವಿಷಯ ಗೊತ್ತಿದ್ದವರಿಗೆ ನಾವು ಅವ್ರು ಎಷ್ಟೇ ಇದು ಮಾಡ್ರು ಅವರು ನಮಗ್ ಸಮಾಧಾನ ಸಿಗಂಗಿಲ್ರಿ. ಇಲ್ಲಿ ಏನೇ ಬರ್ತದೆ ಎಲ್ಲ ಹೇಳಿದ್ರೆ ಅವಾಗ ನಮ್ಗೆ ಸಮಾಧಾನ ಇರ್ತದೆ, ಹೌದಾ. ಆದ್ರೆ ನಾವು ಹೇಳುವಂಥದ್ದು ನಿಮಗ್ ಮುಂದೆ ಎಕ್ಸಾಮ್ದಾಗ ಎಫೆಕ್ಟ್ ಆಗಬಾರ್ದು, ನಾವಲ್ಲ. ಸೊ ಇದೆಲ್ಲ ನಮ್ಗೆ ಹೇಳ್ತಾನೆ ಯಾರಿಲ್ರಿ, ಯಾವ ಟೀಚರ್ ಒಬ್ಬ ನಿಜವಾದ ಶಿಕ್ಷಕರ ಅಂತ ಇಟ್ಕೊಡ್ರಿ, ಅವ್ನು ಏನೇ ಬರ್ತಾವ ಎಲ್ಲ ಹೇಳಿದ್ರೆ ನಾವು ಕರೆಕ್ಟ್ ಅನ್ನಂಗ್ರಿ. ಆಮೇಲೆ ಯಾರೊಬ್ರು ಕರೆಕ್ಟ್ ಆಗಿ ಪಾಠ ಮಾಡಿರ್ತಾರ್ರಿ ಅವ್ರಿಗೆ ಅದು ಹೇಳಿದ್ರೆ ಅವತ್ತು ಇದನ್ನ ಊಟ ಡೈಜೆಷನ್ ಆಗಲ್ಲ. ಇದು ನಮ್ಗೆ ಬಿಟ್ರಿ ಹೌದಾ. ನೀವು ಮುಂದೆ ಯಾರಾದ್ರೂ ಟೀಚರ್ ಜಾಬ್ ಬರೋದ್ರಂದ್ರೆ ಇವಾಗಿಂದ ಆರಾಮ್ ಮಾಡ್ಕೊಂಡ್ಬಿಡ್ರಿ. ನಮ್ಮಲ್ಲಿ ಇರುವಂತ ಜ್ಞಾನವನ್ನ ಹಂಚ್ಬಿಡ್ಬೇಕ್ರಿ, ಅದ ಶಿಕ್ಷಕಂದ್ರಿ. ಹಂಗಂದ್ರೆ ಶಿಕ್ಷಕ ಅಷ್ಟೇ ಹಂಚ್ಬೇಕೇನು ಸರ್, ಬೇರೆ ಎಲ್ಲ ಹಂಚ್ಕೋಬೇಕ್ರಿ. ಆದ್ರೆ ಹೇಳ್ತೀನಿ, ನಮ್ಗೆ ಯಾವಾಗ ಇದನ್ನ ಇರುವಂತದ್ದು ಏನೇನ್ ಮಾಹಿತಿ ನಮ್ಗೆ ಗೊತ್ತದ ಅಷ್ಟು ನಾವು ಕೊಟ್ಟಾಗ ನಮ್ಗೆ ಸಮಾಧಾನ ಇರ್ತದೆ. ಆದ್ರೆ ಅದ್ರೇನಂತ ನೋಡ್ರಿ ಅತಿ ಅಮೃತ ವಿಷಯ ಅಂತ ನೋಡ್ರಿ. ನಾವ್ ಇಷ್ಟೆಲ್ಲ ಡೀಟೇಲ್ ಆಗಿ ಹೇಳಿದೀನಿ, ಎಕ್ಸಾಮ್ದಾಗ ಇವ್ ನೋಡಕ್ ಇವ್ ನೋಡ್ಕೊಂಡು ಸರ್ ಅವತ್ತು ಆಪ್ಷನ್ ನೆನ್ಪು ಹೋಗ್ಯದ್ರಿ ಅಂದಾಗ ಮತ್ತದ ನಮ್ಗೆ ವಿಷಯ ಆಗತ್ತು, ಹೌದಲ್ರಿ. ಸೊ ಅದಕ್ಕೆ ಹೇಳ್ರಿ, ಇಲ್ಲ ಸರ್ ನಡೀತದೆ ನಮ್ಗೆ ಎಕ್ಸಾಮ್ ಎಷ್ಟು ಬೇಕು ಅಷ್ಟ ಹೇಳ್ರಿ ಸರ್ ಸಾಕಂದ್ರು ಚಿಂತೆ ಇಲ್ಲ, ಹೌದಾ. ಇಲ್ಲ ಸರ್ ನಡೀತದೆ ಹೇಳ್ರಿ ಅಂದ್ರೆ ಏನ್ ಮಾಡೋಣ್ರಿ ಇದ್ರಾಗ, ನಡೀತದೆ ರೀ ಬ್ಯಾಡ್ರಿ ಸರ್, ಹಾ ನಡೀತದೆ. ಓಕೆ, ಇದೇನಿಲ್ರಿ ಫಿಕ್ಸ್ಡ್ ಕಾಲಮ್ ಬಿಡ್ತಂದ್ರೆ ರೀ, ನಾವ್ ಈ ಆ ಒಂದು ಟೇಬಲ್ ನಾವ್ ಏನಾದ್ರು ಟೈಪ್ ಮಾಡ್ತಾ ಹೋಗ್ತೀವಿ, ಒಂದು ಪದ ಸಣ್ಣದಿರ್ಬೋದ್ರಿ, ಒಂದು ಪದ ದೊಡ್ಡದಿರ್ಬೋದ್ರಿ, ಹೌದಾ ರೀ. ಈ ಸಣ್ಣ ಪದಕ್ಕೆ ಎಷ್ಟು ಬೇಕು ಅಷ್ಟೇ ಸೆಟ್ ಆಗಿರ್ತದೆ. ಒಂದ್ ಯಾವ್ದೋ ದೊಡ್ಡ ಪದ ಬರ್ತದ್ರೆ ತಾನೇ ಅಲೈನ್ಮೆಂಟ್ ಸೆಟ್ಟಿಂಗ್ ಆಗ್ತದೆ, ಅದನ್ನೇ ಹಾಕೊಂತೈತ್ರಿ. ಇನ್ನು ಆಟೋ ಫಿಟ್ ಕಂಟೆಂಟ್ ಇದು ಸಾರಿ ಬಿಡ್ತದ್ರಿ, ಕಾಲಮ್ ಬಿಡ್ತದ್ರಿ, ಇದು ನಾವು ಸೆಟ್ ಮಾಡ್ಕೋಬಹುದು. ಇನ್ನು ಆಟೋ ಫಿಟ್ ಕಂಟೆಂಟ್ ಅಂದ್ರೆ ಅದೇ ನಾವು ಟೈಪ್ ಮಾಡಿದ್ರೆ ತಾನೇ ಸೆಟ್ ಆಗ್ಬೇಕ್ರಿ. ಇನ್ನು ಆಟೋ ಫಿಟ್ ವಿಂಡೋ, ಇದಕ್ಕೆ ಏನಂತ ಕರಿತೀವ್ರಿ, ಈಗ ಮಾರ್ಜಿನ್ ಮಧ್ಯದಲ್ಲಿ ಕಾಣೋದಕ್ಕೆ ಇದಕ್ಕೆ ವಿಂಡೋ ಗೊತ್ತಾಗಿ ಕಿಟಾಕಿ ಅಂತ ಹೇಳ್ರಿ, ಎಲ್ಲೆಲ್ಲಿ ಕ್ಲೋಸ್ ಬಟನ್ ಬರ್ತಾವಕ್ಕೆಲ್ಲ ವಿಂಡೋ ಅಂತ ಕರಿತೀನಿ ಅಂತ ಹೇಳಿದೆ. ಸೊ ಆ ಟೇಬಲ್ ಇದಕ್ಕೆ ಫಿಟ್ ಆಗ್ಲಕ್ಕ ಅಂತ ಹೇಳ್ತಿರ್ತಾರೆ. ಇದಿಷ್ಟು ನೋಡೋಣ ಸಾಕು ನಮ್ಗೆ. ಯಾವ ನಂಬರ್ ಆಫ್ ಕಾಲಮ್ಸ್, ನಂಬರ್ ಆಫ್ ರೋಸ್ ಎಷ್ಟು ಬೇಕು ಅಂತ 10 ಬೇಕಾಗ್ಯಾವ. ಇದನ್ನ ಓಕೆ ಅಂತೇನ್ರಿ, ಹೌದಾ ರೀ. ಈಗ ಎಷ್ಟು ಬಂದವ್ರಿ, 10 ಕಾಲಮ್ ಅದಾವ್ರಿ ಮತ್ತೆ 10 ರೋಗಳು ಇದಾವ್ರಿ. ಟೇಬಲ್ ಎಷ್ಟು ವಿಧ ಅದಾವ್ರಿ, 2 ವಿಧ ರೀ. ಒಂದು ಡ್ರಾ ಟೇಬಲ್ ರೀ, ಎರಡನೇದ್ರಿ ಇನ್ಸರ್ಟ್ ಟೇಬಲ್ ರೀ. ಕ್ಲಿಯರ್ ಅದ ರೀ. ಈಗ ಡ್ರಾ ಟೇಬಲ್ ಮತ್ತು ಇನ್ಸರ್ಟ್ ಟೇಬಲ್ ರೀ. ಡ್ರಾ ಟೇಬಲ್ ಅಂದ್ರೆ ನಾವು ಪೆನ್ಸಿಲ್ ತಗೊಂಡು ನಮ್ಗೆ ಎಷ್ಟು ನಂಬರ್ ಆಫ್ ಬೇಕು. ಇನ್ನೊಂದು ಕ್ವಶನ್ ಬರ್ತದೆ ಸರ್, ಈಗ ಇಲ್ಲಿ ಹಾಕಿದ್ರಿ ನಾವು ಇಲ್ಲಿ 10 ಕಾಲಮ್ ಬಂದವ್ರಿ, ಆಮೇಲೆ 10 ರೋಸ್ ಬಂದವ್ರಿ. ಸಪೋಸ್ ನಾವು ಇನ್ನೂ ಒಂದಿಷ್ಟು ಎಂಟ್ರಿ ಮಾಡವ್ರಿ, 10 ಸ್ಟೂಡೆಂಟ್ಸ್ ಎಂಟ್ರಿ ಮಾಡಿದ್ರಿ, ಇನ್ನ ಎಂಟ್ರಿ ಮಾಡ್ಕೊಂತ ಹೋಗ್ಬೇಕಾಗಿದ್ರಿ. ಇಲ್ಲಿ ಭಾಳ ಈಸಿ ರೀ. ನೀವು ಇಲ್ಲಿ 10ನೇದು ಬಂದಾದ್ಮೇಲೆ ಟ್ಯಾಬ್ ಕೀ ಪ್ರೆಸ್ ಮಾಡೋದಂದ್ರೆ 11ನೇದು ಬರ್ತದ್ರಿ. ಈಗ ಹಂಗೆ ಟ್ಯಾಬ್ ಕೀ ಪ್ರೆಸ್ ಮಾಡ್ಕೊಂತ ಹೋದ್ರೆ 12 ಬರ್ತದ್ರಿ. ಅಂದ್ರೆ ನೀವು ಏನಾದ್ರೂ ಕೆಳಗಡೆ ರೋಗಳನ್ನ ಹೆಚ್ಚಿಗೆ ಮಾಡ್ಕೊಂತ ಹೋಗ್ಬೇಕಾಗಿತ್ತು ಅಂದ್ರೆ ಕೊನೆಯ ಸೆಲ್ ನಾಗ ಬಂದು ನೀವು ಟ್ಯಾಬ್ ಕೀ ಪ್ರೆಸ್ ಮಾಡೋದನ್ನ ರೋಗ ಹೆಚ್ಚಿಗೆ ಆಗ್ತಾ ಹೋಗ್ತಾವ್ರಿ. ಸರ್ ಮತ್ತೆ ಕಾಲಮ್ಗಳು ಹೆಚ್ಚಿಗೆ ಬೇಕಾಗ್ಯಾವ್ರಿ ಸರ್, 10 ಕಾಲಮ್ ಅಲ್ರಿ, ಇನ್ನೊಂದು ಕಾಲಮ್ ಬೇಕಾಗಿರೋದಾಗ ಇದನ್ನ ಆಯ್ಕೆ ಮಾಡ್ಕೊಂಡು ಇನ್ಸರ್ಟ್ ಅಂದ್ರಿ. ಎಕ್ಸಾಂಪಲ್, ಈಗ ನನಗ ರೋ ಇನ್ಸರ್ಟ್ ಮಾಡೋಕು ಸೆಲೆಕ್ಟ್ ಮಾಡ್ಬೋದ್ರಿ. ಇಲ್ಲ ಇಲ್ಲಿ ಕೊನೆಯ ಸೆಲ್ ನಲ್ಲಿ ಟ್ಯಾಬ್ ಕರ್ಸರ್ ಇಟ್ಕೊಂಡು ಟ್ಯಾಬ್ ಕೀ ಪ್ರೆಸ್ ಮಾಡ್ರು ಇನ್ಸರ್ಟ್ ಆಗ್ತವ್ರಿ. ಆದ್ರೆ ಕಾಲಮ್ ಅನ್ನ ಇನ್ಸರ್ಟ್ ಮಾಡಬೇಕಾಗಿದ್ರೆ ಕಂಪಲ್ಸರಿನ ಸೆಲೆಕ್ಟ್ ಮಾಡ್ಬೇಕ್ರಿ. ಸೆಲೆಕ್ಟ್ ಮಾಡಿ ಇಲ್ಲಿ ರೈಟ್ ಬಟನ್ ಕ್ಲಿಕ್ ಮಾಡಿದ್ರು ಓಕೆ, ಅಥವಾ ಈ ಒಂದು ಲೇಔಟ್ ನಾಗ ಹೋಗಿ ಇಲ್ಲಿ ಇನ್ಸರ್ಟ್ ಅಂತ ಬರ್ತದ್ರಿ. ಇಲ್ಲ ನೋಡ್ರಿ, ಇನ್ಸರ್ಟ್ ಕಾಲಮ್ ಲೆಫ್ಟಿಗೆ ಬೇಕಾ ರೈಟಿಗೆ ಬೇಕಾ, ನಾ ಆಯ್ಕೆ ಮಾಡ್ಕೊಂಡಿರುವಂತಹ ಈ ಒಂದು ಕಾಲಮ್ ಲೆಫ್ಟಿಗೆ ಬೇಕಾ ರೈಟಿಗೆ ಬೇಕಾ ಅನ್ನುವ ಆಯ್ಕೆ ರೀ ಇದನ್ನ, ಹೌದಾ. ಇನ್ನೊಂದು ಹೇಳ್ತೀನಿ, ಎಕ್ಸಾಮ್ ದಾಗ ಇಷ್ಟೆಲ್ಲ ಕೇಳಂಗಿಲ್ರಿ, ಇದ್ರಾಗ ಎಕ್ಸಾಮ್ ದಾಗ ಕೇಳೋ ಯಾವನ್ನ ಹೇಳ್ತೀನಿ ನಿಮಗೆ, ಹೌದಾ ರೀ. ಈಗ ಇನ್ಸರ್ಟ್ ಯಾಕಂದ್ರೆ ಲೆಫ್ಟಿಗೆ ಬೇಕು, ಅದು ಸೆಲೆಕ್ಟ್ ಮಾಡ್ಕೊಂಡು ಲೆಫ್ಟ್, ಆದ್ರೆ ನಮ್ಗೆ ಇಲ್ಲಿ ಕನ್ಫ್ಯೂಷನ್ ಆಗ್ತದೆ ಸರ್, ಲೆಫ್ಟ್ ರೈಟ್ ಹ್ಯಾಂಗ್ ಗೊತ್ತಾಗ್ಯದ್ರಿ, ಹೌದಾ. ಈಗ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರೈಟಿಂಗ್ ಅಂತೀನಿ ಅಂತ ಇಟ್ಕೊಡ್ರಿ. ಕ್ಲಿಯರ್ ಆಗ್ಯದ ರೀ. ಸೊ ರೈಟಿಂಗ್ ಅಂದ್ರೆ ನಾವು ಹಿಂಗ್ ನಿಂತಾಗ ನಮ್ಗೆ ಲೆಫ್ಟ್ ಆಗ್ತದ ಆ ಕಡೆ ರೈಟ್ ಆಗ್ತದೆ, ಆದ್ರೆ ಟೇಬಲ್ ಈ ಕಡೆ ತಿರುಗಿದಾಗ ಅದ್ರ ಲೆಫ್ಟ್ ಈ ಕಡೆ ಆಗ್ತದೆ, ರೈಟ್ ಈ ಕಡೆ ಆಗ್ತದೆ. ಓಕೆ, ಸೊ ಇದನ್ನ ಏನಾದ್ರು ಇನ್ಸರ್ಟ್ ಮಾಡಬೇಕಾಗಿತ್ತು ಅಂದ್ರೆ ಇದು ರೀ. ಸೊ ನಮ್ಗೆ ಗೊತ್ತಿರ್ಬೇಕಾಗಿರೋ ಒಂದೇ ಟೇಬಲ್ ನಲ್ಲಿನ ವಿಧಗಳು, ಹೌದ್ರಾ ರೀ, ಅಷ್ಟು ಗೊತ್ತಿದ್ರೆ ಸಾಕು. ಇದನ್ನೇನು ಇಂಪಾರ್ಟೆಂಟ್ ಇಲ್ರಿ, ಮುಂದಕ್ಕೆ ಹೋಗ್ರೆ ರೀ. ಓಕೆ, ನೆಕ್ಸ್ಟ್ ಇದು ಮುಗೀತು ಅಂತಂದ್ರೆ ಓಕೆ, ನಂಗೆ ಇದನ್ನೆಲ್ಲ ಆಯ್ಕೆ ಮಾಡ್ಕೊಳ್ಬೇಕಾಗಿದ್ರಿ. ಒಟ್ಟಿಗೆ ಆಯ್ಕೆ ಮಾಡ್ಕೊಳ್ಳೋಕೆ ಏನಂತೀವಿ, ಸೆಲೆಕ್ಟ್ ಆಲ್ ಅಂತೀವಿ. ಆ ಸೆಲೆಕ್ಟ್ ಆಲ್ಗೆ ಬಳಸುವ ಶಾರ್ಟ್ಕಟ್ ಕೀ ರೀ Ctrl+A. ಒಂದು ಬರ್ಕೊಂಡ್ಬಿಡ್ರಿ, ಇವಾಗ ಮುಗ್ದೋಗ್ತದೆ. ಡಾಕ್ಯುಮೆಂಟ್ ನಲ್ಲಿನ ಎಲ್ಲಾ ದತ್ತಾಂಶಗಳನ್ನು ಒಟ್ಟಿಗೆ ಆಯ್ಕೆ ಮಾಡಲು, ಡಾಕ್ಯುಮೆಂಟ್ ನಲ್ಲಿನ ಎಲ್ಲಾ ದತ್ತಾಂಶಗಳನ್ನು ಒಟ್ಟಿಗೆ ಆಯ್ಕೆ ಮಾಡಲು
ಡಾಕ್ಯುಮೆಂಟ್ ನಲ್ಲಿನ ಎಲ್ಲಾ ದತ್ತಾಂಶಗಳನ್ನು ಒಟ್ಟಿಗೆ ಆಯ್ಕೆ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ರೀ ಕಂಟ್ರೋಲ್ ಪ್ಲಸ್ ಎ ರೀ. ಡಾಕ್ಯುಮೆಂಟ್ ನಲ್ಲಿನ ಎಲ್ಲಾ ದತ್ತಾಂಶಗಳನ್ನು ಒಟ್ಟಿಗೆ ಆಯ್ಕೆ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ಕಂಟ್ರೋಲ್ ಪ್ಲಸ್ ಎ ಬರ್ದ್ರಿ. ಮತ್ತೆ ಎಕ್ಸೆಲ್ ಪವರ್ ಬೇರೆ ಏನಂತಂದ್ರೆ ಎಲ್ಲಾ ಕಡೆ ಒಂದೇ ಬರ್ತದ್ರಿ. ವಿಂಡೋಸ್ ಬಂದ್ರೆ ಅಲ್ಲೂ ಸಹ ಅದೇ ಬರ್ತದ್ರಿ. ಕ್ಲಿಯರ್ ಅದ ರೀ? ಓಕೆ. ನೆಕ್ಸ್ಟ್ ಒಟ್ಟಿಗೆ ಆಯ್ಕೆ ಮಾಡಲು. ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಎಲ್ಲಾ ದತ್ತಾಂಶಗಳನ್ನು ಒಟ್ಟಿಗೆ ಆಯ್ಕೆ ಮಾಡಲು ಅಂದ್ರೆ ಸೆಲೆಕ್ಟ್ ಮಾಡಲು, ಅದಕ್ಕೆ ಸೆಲೆಕ್ಟ್ ಆಲ್ ಅಂತ ಕರೀತಾರ್ರಿ. ಮುಂದೆ ಹೋಗ್ರಿ ರೀ. ಓಕೆ. ಇನ್ನ MS Word ನಾಗ ಇದು ಪ್ಯಾರಾಗ್ರಾಫ್ ಫಾಂಟ್ ಆಯ್ತು, ಪ್ಯಾರಾಗ್ರಾಫ್ ಆಯ್ತು, ನೆಕ್ಸ್ಟ್ ಬರೋದು ಸ್ಟೈಲ್ ಅಂದ್ರಿ. ಈ ಸ್ಟೈಲ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಇದು ಹೊರ ಕಡೆ ಬರ್ತದ್ರಿ. ಹೇಳ್ತೀನಿ ನಿಮ್ಗೆ ಎಲ್ಲಿ ಅಂತ ಹೇಳ್ರಿ. ನೆಕ್ಸ್ಟ್ ಇನ್ನ ಚೇಂಜಸ್ ಆಫ್ ಸ್ಟೈಲ್. ಈ ಸ್ಟೈಲ್ ಚೇಂಜಸ್ ಇಂಪಾರ್ಟೆಂಟ್ ಅಲ್ಲ, ಅದು ಫಾರ್ಮ್ಯಾಟ್ ಸಂಬಂಧಪಟ್ಟಿದ್ದು. ಬಟ್ ನೆಕ್ಸ್ಟ್ ಏನ್ ಬರ್ತಾವ್ರಿ ಎಡಿಟಿಂಗ್ ಅಂತ ಅನ್ನೋದು. ಎಡಿಟಿಂಗ್ ದಾಗ ಇಂಪಾರ್ಟೆಂಟ್ ರೀ. ಈ ಹಿಂದೆ ನಾವು ನೋಡಿವ್ ಆಲ್ರೆಡಿ. ಈಗ ಎಕ್ಸಾಂಪಲ್ ಇಲ್ಲೊಂದಿಷ್ಟು ನಂದು ಟೆಕ್ಸ್ಟ್ ಅದ ರೀ. ಈ ಟೆಕ್ಸ್ಟ್ ನ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಅಥವಾ ಸ್ಪೆಸಿಫಿಕ್ ಆಗಿರುವಂತಹ ಒಂದು ಪದ ಅಥವಾ ಅಕ್ಷರವನ್ನು ಹುಡುಕಾಡ್ಬೇಕು. ಅವಾಗ ಯಾವ ಆಯ್ಕೆ ರೀ ಫೈಂಡ್ ರೀ. ಫೈಂಡ್ ಆಯ್ಕೆ ಮಾಡಬೇಕಾಗಿತ್ತು ಬಳಸುವ ಶಾರ್ಟ್ಕಟ್ ಕೀ ರೀ ಕಂಟ್ರೋಲ್ ಪ್ಲಸ್ ಎಫ್ ರೀ. ಸಪೋಸ್ ಇಲ್ಲಿರುವಂತಹ ಆ ಪದವನ್ನ ಬದಲಾಯಿಸಿ ಬೇರೆ ಬೇರೆ ಪದವನ್ನು ಸೇರಿಸಬೇಕು. ಯಾವಾಗ ರೀ ರೀಪ್ಲೇಸ್ ರೀ. ಶಾರ್ಟ್ಕಟ್ ಕೀ ರೀ ಕಂಟ್ರೋಲ್ ಪ್ಲಸ್ ಆರ್ ಅಂದ್ರೆ ರೈಟ್ ಅಲೈನ್ಮೆಂಟ್ ರೀ. H ರೀ ಕಂಟ್ರೋಲ್ ಪ್ಲಸ್ H. ನೆಕ್ಸ್ಟ್ ಈಗ ನೋಡ್ಬೇಡ ಅದನ್ನ ರೀ. ಇಲ್ಲಿ ಫೈಂಡ್ ಅಂತ ಬರ್ತೀನಿ. ಇಲ್ಲಿ ಬಂದದ ನೋಡ್ರಿ. ಹೌದ್ರಾ ರೀ? ಇದಕ್ಕೆ ಏನಂತ ಕರಿತೀರಿ? ಹಿಂಗ್ ಬರೋಕ ಡೈಲಾಗ್ ಬಾಕ್ಸ್ ರೀ. ಈಗ ಇಲ್ಲಿ ಫೈಂಡ್ ವಾಟ್ ನಾವು ಆಲ್ರೆಡಿ ನೋಡ್ಕೊಂಡ ಕಲ್ತೀರಿ. ಏನನ್ನ ಹುಡುಕಾಡ್ಬೇಕು ನಾವು ಮಾಡಿವಲ್ರಿ ಪ್ರಾಕ್ಟಿಕಲ್. ಹೌದ್ರಾ ರೀ? ಇನ್ನ ಶಾರ್ಟ್ಕಟ್ ಕೀ ಕಂಟ್ರೋಲ್ ಪ್ಲಸ್ ಎಫ್ ಆಗ್ತದ್ರಿ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ರೀಪ್ಲೇಸ್. ಇದು ರೀಪ್ಲೇಸ್ ನಿಮ್ಗೆ ಗೊತ್ತಾಗ್ಯದಲ್ರಿ? ಓಕೆ, ಒಂದ್ಸಲ ನೋಡ್ಬಿಡಮಂತ್ರಿ. ಕಂಟ್ರೋಲ್ ಪ್ಲಸ್ ಎಫ್ ಅನ್ನ ಪ್ರೆಸ್ ಮಾಡ್ತೀನಿ, ಬಂತ್ರಿ ಫೈಂಡ್ ಅಂಡ್ ರೀಪ್ಲೇಸ್ ಅಂತ. ಇನ್ನ ರೀಪ್ಲೇಸ್ ಬೇಕಾಗ್ಯದ. ಈಗ ನೋಡ್ರಿ ಇಲ್ಲಿ ಬಂದಾಗ ಇದು ಈ ತರ ಮ್ಯಾಲ್ ಬಂದ್ರೆ ಸೆಲೆಕ್ಟ್ ಆಗ್ಯದ ಅಂದಂಗ್ರಿ. ಎಕ್ಸಾಂಪಲ್ ಈಗ ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಂತ ನೋಡ್ರಿ. ಓಕೆ, ಸೊ ಇದು ಸ್ವಲ್ಪ ಟಾಪ್ ಆರ್ಡರ್ ನಾಗ ಮಾಡಿದ್ರಿ. ಎರಡು ಹಿಂದಕ್ಕೆ ನೋಡ್ರಿ. ಹಂಗಂದ್ರೆ ಇದು ಸೆಲೆಕ್ಟ್ ಆಗ್ಯದ ಅಂತ ಅರ್ಥ ರೀ. ಈಗ ನಾನು ಕಂಟ್ರೋಲ್ ಪ್ಲಸ್ ಇದಕ್ಕೆ ರೀಪ್ಲೇಸ್ ಯಾವ ಶಾರ್ಟ್ಕಟ್ ಕೀ ಅಂದ್ರಿ ಕಂಟ್ರೋಲ್ ಪ್ಲಸ್ H ರೀ. ರೀಪ್ಲೇಸ್ ಬಂದದ್ರೆ ರೀ. ನೆಕ್ಸ್ಟ್ ಇನ್ ಅದ್ರಾಗ ಗೋ ಟು ಅಂತದ್ರಿ. ಕಂಟ್ರೋಲ್ ಪ್ಲಸ್ G ಅಂತೀವ್ರಿ, ಅದು ಗೋ ಟು ಅಂತ ಅರ್ಥ ರೀ. ಹೌದ್ರಾ ರೀ? ಈಗ ನಾವ್ ಇಲ್ಲಿ ತನ ನೋಡಿವ ಅಂತಂದ್ರೆ ರೀ ಫೈಂಡ್ ನೋಡಿವಿ, ರೀಪ್ಲೇಸ್ ನೋಡಿರಾ ರೀ. ಅಲ್ಲಿ ಶಾರ್ಟ್ಕಟ್ ಕೀ ಬರ್ಕೊಂಡಿರಾ ರೀ? ಬರ್ಕೊಂಡಿಲ್ಲ ಅಂದ್ರೆ ಈಗ ಬರ್ಕೊಂಡ್ಬಿಡಮ್ರಿ. ಬರ್ದಿವ್ರಿ ಸರ್ ಅಂದ್ರೆ ತೊಂದ್ರೆ ಇಲ್ಲ. ಬರ್ದಿರಾ ರೀ? ಓಕೆ. ಇನ್ ಇದ್ರಾಗ ಎಕ್ಸ್ಟ್ರಾ ಒಂದು ಬರ್ತದ, ಅದನ್ನೇ ಏನಂತ ಕರಿತೀವಿ ಅಂದ್ರೆ ಗೋ ಟು ಅಂತ ಬರ್ತಾರೆ. ಬರ್ಕೊಂಡ್ಬಿಡ್ಬೇಕಾಗ್ತೇಳ. ಗೋ ಟು ಶಾರ್ಟ್ಕಟ್ ಕೀ ಅವಾಗೆ ಬರ್ದ್ಬಿಡ್ರ ಅವ್ರ ಮುಂದೆನೆ. ಕಂಟ್ರೋಲ್ ಪ್ಲಸ್ G ರೀ. ಕಂಟ್ರೋಲ್ ಪ್ಲಸ್ G ಅದಕ್ಕೆ ಗೋ ಟು ಅಂತ ತಗೋತೀವ್ರಿ. ಅದ್ರ ಮುಂದೆ ಒಂದ್ ಸ್ವಲ್ಪ ಬರ್ಕೊಂಡ್ಬಿಡಮ್ರಿ. ಓಕೆ. ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ವರ್ಡ್ ಡಾಕ್ಯುಮೆಂಟ್ ಬರಕ್ಕೆ ಒಂದ್ ಸೆಕೆಂಡ್. ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಯಾವುದಾದರೂ ಒಂದು ಲೈನ್ ರೀ. ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಯಾವುದಾದರೂ ಒಂದು ಲೈನ್, ಸೆಕ್ಷನ್, ಪೇಜ್. ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಯಾವುದಾದರೂ ಒಂದು ಲೈನ್, ಸೆಕ್ಷನ್, ಪೇಜ್ ಇತ್ಯಾದಿಗಳಿಗೆ ಹೋಗಲು ಬಳಸುವ ಆಯ್ಕೆನೆ ಗೋ ಟು ಆಗಿದೆ. ಬರ್ರಿ ಈಗ ಇದನ್ನ ಪ್ರಾಕ್ಟಿಕಲ್ ನೋಡೋಣ. ಸೊ ಈಗ ಇಲ್ಲಿ
ಇದನ್ನ ಒಟ್ಟಿಗೆ ಸೆಲೆಕ್ಟ್ ಮಾಡಬೇಕು. ಏನ್ ಮಾಡ್ರಿ, ಕಂಟ್ರೋಲ್ ಪ್ಲಸ್ ಎ ರೀ. ಈಗ ಇದನ್ನ ನನಗೆ ಇದರಂತೆ ಇನ್ನೊಂದಿಷ್ಟು ನಕಲು ಮಾಡಬೇಕು. ಯಾವಾಗ ಏನ್ ಮಾಡ್ರಿ, ಕಾಪಿ ಅಂತೀವಿ. ಕಾಪಿ ಮಾಡಕ್ ಶಾರ್ಟ್ಕಟ್ ರೀ ಕಂಟ್ರೋಲ್ ಪ್ಲಸ್ ಸಿ ರೀ. ಓಕೆ, ಸೊ ಇದನ್ನ ಕಾಪಿ ಮಾಡಿದ್ರೆ ಇಲ್ಲಿ ಕೆಳಗೆ ಬೇಕಾಗಿದ್ರಿ ಕಂಟ್ರೋಲ್ ಪ್ಲಸ್ ವಿ ಪೇಸ್ಟ್ ಅಂತೀವಿ. ಈಗ ಒಂದು ಸಲ ಪೇಸ್ಟ್ ಮಾಡಿದ್ರೆ ನಂಗೆ ಇನ್ನೊಂದು ಸಲ ಪೇಸ್ಟ್ ಮಾಡ್ಬೇಕಾದ್ರೆ ರೀ, ಎರಡನೇ ಸಲ ಪೇಸ್ಟ್ ಮಾಡ್ಬೇಕಾದ್ರೆ ಕಂಟ್ರೋಲ್ ಪ್ಲಸ್ ವಿ ಎ ರೀ. ನಾನು 3 ಸಲ ಪೇಸ್ಟ್ ಮಾಡ್ಬೇಕಾದ್ರಿ ಕಂಟ್ರೋಲ್ ಪ್ಲಸ್ ವಿ ಎ ರೀ. ಓಕೆ, ನೆಕ್ಸ್ಟ್ ಈಗ ಎಷ್ಟು ಪೇಜ್ಗಳು ಬರವಂತ ನೋಡಬೇಕಾಗಿತ್ತಂದ್ರೆ ನಿಮಗೆ ಇಲ್ಲಿ ಸ್ಟೇಟಸ್ ಬಾರ್ ಅಂತ ಹೇಳಿದೆ ನಿಮ್ಗೆ. ಹೌದಾ ರೀ, ಸ್ಟೇಟಸ್ ಬಾರ್ ಅಂತ ಈ ಕಾಮನ್ ಮಾತಾಡ್ತಿರ್ತೀವಿ. ಅವ್ರದೇನ್ ಸ್ಟೇಟಸ್ ನಮ್ಮದೇನ್ ಸ್ಟೇಟಸ್, ಸ್ಟೇಟಸ್ ಅಂತ ಮಾತಾಡ್ತೀವಿ. ಹೌದಾ, ನಾವು ಸಾಮಾನ್ಯವಾಗಿ ಸ್ಟೇಟಸ್ ಅಂತ ಮಾತಾಡಬೇಕಾಗಿತ್ತಂದ್ರೆ ನಮ್ಮ ಅದರ ದುಡ್ಡಿನ ಬಗ್ಗೆ, ಪ್ರಾಪರ್ಟಿ ಬಗ್ಗೆ, ಮನೆಯ ಕಾರ್ ಬಗ್ಗೆ ಮಾತಾಡ್ತಿರ್ತೀವಿ. ಹೌದಾ ರೀ, ಇಲ್ಲ ನಾಲೆಜ್ ಬಗ್ಗೆ ಮಾತಾಡೋದು ಬಹಳ ಒಳ್ಳೇದ್ರಿ. ಹೌದಾ ರೀ, ಬಹಳ ಚಲೋ ರೀ. ಓಕೆ, ಇನ್ನ ಇಲ್ಲಿ ಸ್ಟೇಟಸ್ MS ವರ್ಡ್ ಬರುವ ಸ್ಟೇಟಸ್ ಏನ್ ತೋರಿಸ್ಕೊಡ್ತದಂದ್ರ ಈ ಒಂದು ಪ್ರಸ್ತುತ ಡಾಕ್ಯುಮೆಂಟ್ ನಲ್ಲಿ ಇರುವಂತಹ ವರ್ಡ್ಗಳು ಎಷ್ಟಿದಾವ ಮತ್ತೆ ಪೇಜ್ಗಳು ಎಷ್ಟಿದಾವ ನೋಡ್ರಿ. 3 ಪೇಜ್ ಅದಾವಂತ ವರ್ಡ್ಸ್ 1480 ವರ್ಡ್ಸ್ ಇದಾವಂತ್ರಿ. ಇದು ಸ್ಟೇಟಸ್ ರೀ. ಯಾವ್ದ್ರಿ, ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ನ ಸ್ಟೇಟಸ್ ಅಂದ್ರೆ ಇದರ 3 ಪೇಜ್ ಅದಾವ್ರಿ, 1485 ಪದಗಳದಾವಂತ್ರಿ. ಹೌದಾ ರೀ, ಮತ್ತೆ ಇನ್ನ ಜೂಮ್ ಎಷ್ಟಾದ್ರೆ 108% ಇದ್ರದ್ದು ಸದ್ಯದ ಜೂಮ್ ಅದಂತ್ರಿ. ಹೌದ್ರಿ, ಈಗ ಇದನ್ನ ಜೂಮ್ ಔಟ್ ಮಾಡಿದಾಗ ಸ್ವಲ್ಪ ಗೊತ್ತಾಗ್ತದೆ ಎಷ್ಟು ಪೇಜ್ ಅದಾವಂತ್ರಿ. ಸಣ್ಣ ಮಾಡ್ಕೊಂಡು ಬಂದಿರಿ. ಎಷ್ಟು ಪೇಜ್ ಅದಾವ್ರಿ, 3 ಅದಾವ್ರಿ. ಈಗ ನನಗೆ ಇನ್ನೊಂದು ಹೊಸ ಪೇಜ್ ಬೇಕಾಗಿರೋದ್ರಿಂದ ಸರ್ ಇದು ಟೆಕ್ಸ್ಟ್ ಹೆಚ್ಚು ಮಾಡ್ಕೊಂಡು ಹೋಗ್ರಿ, ಇನ್ನೊಂದ್ಸಲ 4 ಸಲ ಪೇಜ್ ಮಾಡಿದ್ರೆ ನನಗೆ ಪೇಜ್ ಬರ್ತವ್ರಿ. ಕರೆಕ್ಟ್, ಆದ್ರೆ ನನಗೆ ಹೊಸ ಪೇಜ್ ಅನ್ನ ಇನ್ಸರ್ಟ್ ಮಾಡಬೇಕಾಗಿರೋದು ಅಂತ ತಗೊಳ್ಳೋಣ. ಆಕ್ಚುಲಿ ಅದನ್ನ ಈಗ ಇನ್ಸರ್ಟ್ ಅಂತ ಹೇಳ್ಬೇಕ್ರಿ. ಈಗ ಇನ್ಸರ್ಟ್ ಆಗದ್ರಿ ಹೊಸ ಪೇಜ್ ಅನ್ನೆಲ್ಲ ನೋಡ್ರಿ, ಬ್ಲಾಂಕ್ ಪೇಜ್ ಇನ್ಸರ್ಟ್ ಮಾಡಕ್ಕೆ ಶಾರ್ಟ್ಕಟ್ ಅಲ್ಲಿ ಹೇಳ್ತೀನಿ ತಗೊಳ್ರಿ. ಇಲ್ಲಿಂದ ಆದ್ರಿ ಈಗ ಗೊತ್ತಾದ್ರೆ ಎಷ್ಟು ಪೇಜ್ ಬರೋದು ಅಂತ ಹೇಳ್ರಿ. ಓಕೆ, ಈಗ ನನಗೆ ಮಾಡಿದ್ರೆ ಇಲ್ಲಿ ಇರುವಂತಹ ಪೇಜ್ಗಳಿಗೆ ಪ್ರತಿಯೊಂದು ಪೇಜ್ ಒಂದೊಂದು ಕಲರ್ ಹಾಕಿ ಅಂದ್ರೆ ನಮಗೆ ಡಿಫರೆನ್ಸ್ ಗೊತ್ತಾಗ್ತದೆ. ಓಕೆ, ಈಗ ಮೊದಲನೇ ಪೇಜ್ ನ ಅಕ್ಷರದ ಕಲರ್ ಒಂದು ರೆಡ್ ಮಾಡೋಣ. ಇನ್ನು ಎರಡನೇ ಅಕ್ಷರದ ಕಲರ್ ಏನ್ ಮಾಡೋಣ, ಎರಡನೇ ಪೇಜ್ ನ ಅಕ್ಷರದ ಕಲರ್ ಇದೊಂದು ಬ್ಲೂ ಕೊಡೋಣ. ಇನ್ನು 3ನೇ ಪೇಜ್ ನ ಅಕ್ಷರಗಳ ಬಣ್ಣ ಅದಕ್ಕೆ ಬೇರೆ ಕೊಡೋಣ. ಎಕ್ಸಾಂಪಲ್ ಇದನ್ನ ಕೊಡೋಣ. ಸೇಮ್ ಆಗೋದ್ರಿ, ಇಲ್ಲ ಡೌಟ್ ನನಗೆ ಯಾಕೋ ಇರಲಿ ಬಿಡ, ಇದನ್ನ ಗ್ರೀನ್ ಮಾಡ್ಕೊಂಡ. ಓಕೆ ರೀ, ಈಗ ಆ ಒಂದು ಯಾವ್ದು ಹೇಳ್ರಿ, ಗೋ ಟು ಎನ್ನುವ ಆಯ್ಕೆ ಕರೆಕ್ಟ್ ಆಗಿ ವರ್ಕ್ ಮಾಡೋದಲ್ಲ, ಟೆಸ್ಟ್ ಮಾಡೋದಕ್ಕೆ ಇದು ಮಾಡಲಾಗ್ರಿ. ಗೋ ಟು ಎನ್ನುವ ಆಯ್ಕೆ ಮಾಡ್ಬೇಕಾದ್ರೆ ಬಳಸುವ ಶಾರ್ಟ್ಕಟ್ ಇರಿ ಕಂಟ್ರೋಲ್ ಪ್ಲಸ್ ಜಿ ರೀ. ಈಗ ಏನಿದೆ ಯಾವ ಪೇಜ್ ಇದೆ ಆ ಪೇಜ್ ನೀವು ಜಂಪ್ ಮಾಡಲಕ್ಕ ಇಲ್ಲಿ ಪೇಜ್ ಅದ, ನಾವು ಯಾವ ಪೇಜ್ ಹೋದ್ರೆ 3ನೇ ಪೇಜ್ ಹೋಗ್ರಿ. ಈಗ ಸದ್ಯ ಅದನ್ನ ಗೊತ್ತಿರಬೇಕು ಸರ್, ನಾವು 3ನೇ ಪೇಜ್ ನಾಗ ಇದ್ದೇವೆ ಯಾರೇ ಗೊತ್ತಿರಿ. ಇಲ್ಲಿ ನೋಡ್ಬೇಕ್ರಿ 1 of 3 ಅಂದ್ರೆ 3 ಪೇಜ್ಗಳಲ್ಲಿ ನಾವು ಯಾವ ಪೇಜ್ ನಾಗ ಇದ್ದೀವಿ, ಮೊದಲನೇ ಪೇಜ್ ನಾಗ ಇದ್ದೀವಿ. ಸೊ ಇಲ್ಲಿ ಪೇಜ್ ನಂಬರ್ 3 ಅಂತ ಕೊಟ್ಟಿದ್ದೀರಿ, ಕೊಟ್ಟು ಗೋ ಟು ಅಂತಿದ್ದೀರಿ. ನಾವು 3ನೇ ಪೇಜ್ ನ ಕಲರ್ ಯಾವ ಹಾಕಿದ್ರಿ, ಅಕ್ಷರ ಕಲರ್ ರೀ ಗ್ರೀನ್ ಹಾಕಿದ್ವಿ, ಗ್ರೀನ್ ಪೇಜ್ ಬಂದಿವ್ರಿ ರೀ. ಅದು ನೀನ ಕನ್ಫ್ಯೂಷನ್ ಆಗ್ತಿತ್ತಂದ್ರೆ ಇಲ್ಲಿ ನೋಡಮ್ರಿ 3 of 3 3 ಪೇಜ್ಗಳಲ್ಲಿನ 3ನೇ ಪೇಜ್ ಮೇಲೆ ಇದೀವ್ರಿ. ಹೌದಾ ರೀ ಸರ್, 2ನೇ ಪೇಜಿಗೆ ಹೋಗ್ಬೇಕಾಗ್ಯದ್ರಿ. ಇಲ್ಲಿ 2 ಅಂತ ಕೊಟ್ಟಿನ್ರಿ ಪೇಜ್ ನಂಬರ್, ದನ್ ಗೋ ಟು. ಈಗ ಇದನ್ನ ಕ್ಲಿಕ್ ಮಾಡ್ತೀನಿ, ಯಾವ ಪೇಜಿಗೆ ಬಂದೇವ್ರಿ, 2ನೇ ಪೇಜಿಗೆ. ಸ್ಟೇಟಸ್ ಕೂಡ ತೋರ್ಸತ್ ನೋಡ್ರಿ. ಕ್ಲಿಯರ್ ಅದಾರೆ ರೀ. ಸೊ ಇದನ್ನ ಏನಂತ ಕರಿತೀವಿ, ಗೋ ಟು ಅಂತ ಕರಿತೀವಿ. ತಿಳಿದ್ರೆ ಕ್ಲಿಯರ್ ಅದಾರೆ, ಡೌಟ್ ಅದಾರೆ ಇಲ್ರಿ, ಇಲ್ಲಂದ್ರೆ ನಾಳೆ ನೋಡಂದ್ರೆ ಥ್ಯಾಂಕ್ ಯು.